ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಶತ್ರುವಿನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಆಲೋಚನೆಗಳು ಇದ್ದಾವೆ, ಅಂದರೆ ನಿಮ್ಮನ್ನು ಶತ್ರುವಾಗಿ ನೋಡ್ತಾ ಇರುವಂತಹ ವ್ಯಕ್ತಿಯ ಮನಸ್ಸಲ್ಲಿ, ಅಂದರೆ ನಿಮ್ಮ ಜೊತೆಗೆ ಒಂದು ಜಗಳ ಆಗಿರ್ಬೋದು, ನಿಮ್ಮನ್ನು ಒಂದು ನೆಲ ಸಮ ಮಾಡಬೇಕು ಅಂದ್ಕೊಂಡಿರ್ಬೋದು, ಅಥವಾ ಕೇವಲವಾಗಿ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಮೂರನೆಯ ವ್ಯಕ್ತಿ ಆಗಿರ್ಬೋದು, ಯಾವ ತರಹದ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ, ಅವರ ಮನಸ್ಸಲ್ಲಿ ಯಾವ ವಿಚಾರಗಳು ನಡೀತಾ ಇದ್ದಾವೆ, ಅವರು ಇಲ್ಲಿಂದ ಮುಕ್ತಿ ಹೊಂದುತ್ತಾರಾ, ಅಂದರೆ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ದೂರ ಆಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆನಾ. ಇಲ್ಲಿ ಮತ್ತೆ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು. ರಿಸಲ್ಟ್ ಬಂತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಜೀವನ ಸುಖಮಯವಾಗಿ ಇರಲಿ ಅಂತ ಹೇಳಿ ಹರಿಸ್ತಾ ಇವತ್ತಿನ ರೀಡಿಂಗ್ನ ಮಾಡೋಣ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶತ್ರು ಯಾರಿದ್ದಾರೆ ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ, ಅಂದರೆ ಅವ್ರ ಹೆಸರನ್ನು ನೆನ್ಪು ಮಾಡ್ಕೊಳ್ಳಿ. ಒಂದು 3 ಬಾರಿ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಏನಿದೆಯೋ, ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅವರ ಹೆಸರನ್ನು 3 ಸಾರಿ ಹೇಳಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮಾಡೋಣ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇವತ್ತು ರೀಡಿಂಗ್ ಸಹಿತ ಅಷ್ಟೇ ಸ್ಲೋ ಆಗಿದೆ, ಏಕೆಂದರೆ ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಅವರಿಗೆ ಯಾವ ರೀತಿ ಅನ್ನಿಸ್ತಾ ಇದೆಯಪ್ಪ ಅಂತ ಹೇಳಿದರೆ, ಅವರು ನಿಮ್ಮನ್ನು ಸೈಲೆಂಟಾಗಿ ನಿಮಗೆ ಒಂದು ದಾರಿ ತೋರಿಸ್ಬೇಕು. ಕೆಟ್ಟದ್ದೋ ಒಳ್ಳೆಯದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮಗೆ ಒಂದು ಒಳ್ಳೆ ದಾರಿ ಅಂತೂ ತೋರಿಸಲ್ಲ. ಶತ್ರುಗಳು ಅಂತ ಹೇಳಿದಾಗ ನಿಮ್ಮ ಬಗ್ಗೆ ಒಂದು ಕೆಟ್ಟತನ ತೋರಿಸ್ತಾ ಇರ್ಬೋದು, ನಿಮ್ಮ ಜೊತೆಗೆ ಒಂದು ಜಗಳ ಆಗಿರ್ಬೋದು, ಅಥವಾ ನಿಮಗೆ ಒಂದು ತೊಂದರೆ ಕೊಡುವಂತಹ ಪೊಸಿಷನ್ ಆಗಿರ್ಬೋದು, ನಿಮ್ಮ ಕೆಲಸಗಳಿಗೆ ಅಡೆತಡೆಗಳನ್ನು ಮಾಡ್ತಾ ಇರ್ಬೋದು. ಈ ರೀತಿಯಾಗಿ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಇದರಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮ ಸಂಬಂಧದಲ್ಲಿ ನೋವು ಬರ್ತಾ ಇರ್ಬೋದು, ಚಿಕ್ಕದಾಗಿ ಜಗಳ ಆಗ್ತಾ ಇರ್ಬೋದು, ನಿಮ್ಮ ಸಂಬಂಧಗಳಿಗೆ ಒಂದು ಜಗಳ ರೀತಿಯಿಂದಾಗಿ ನಿಮಗೆ ಮನಸ್ತಾಪ ಆಗ್ತಾ ಇರ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರ್ಬೋದು, ನಿಮ್ಮ ಮನಸ್ಸಲ್ಲಿ ಒಂದು ಕಿರಿಕಿರಿ ಥರ ಇರಬಹುದು. ಈ ರೀತಿಯಾದಂಥ ಸಿಚುವೇಶನ್ಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ನೋಡೋಣ. Temperance, the Tower, the High Priestess, okay, 7 of Cups, 2 of Swords, ಮತ್ತು ಪೆಂಟಿಕಲ್, 4 of Pentacle. ಓಕೆ, ಗೈಡೆನ್ಸ್ಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ನಿಮ್ಮ ಶತ್ರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ತೊಂದರೆ ಕೊಡಬೇಕು ಅಂತಲೇ ನಿಂತಿದ್ದಾರೆ. ಬಟ್ ಇಲ್ಲಿ ಗೈಡೆನ್ಸಿಗೆ 2 ಮೆಸೇಜ್ ಬಂದಿದೆ. ವಾವ್ ಸೂಪರ್ ಮೆಸೇಜ್. ಇಲ್ಲಿ 2 of Cups ಬಂದಿದೆ ಮತ್ತು ದ ವರ್ಲ್ಡ್ ಬಂದಿದೆ. ಜಸ್ಟ್ ಇದನ್ನು ಆಮೇಲೆ ಮಾತಾಡೋಣ, ಓಕೆನಾ. ಲಾಸ್ಟಲ್ಲಿ ನಿಮಗೆ ಗೈಡೆನ್ಸ್ ಮುಖಾಂತರ ತಿಳಿಸ್ತೀನಿ. ಓಕೆ, ಇವಾಗ ಇದು ಟೆಂಪ್ರೆನ್ಸ್ ಏನು ಹೇಳುತ್ತಪ್ಪ ನಿಮ್ಮ ಬಗ್ಗೆ, ಅಂದರೆ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ಯಾವ ರೀತಿ ಮನಸ್ಸಲ್ಲಿ ಕೋಪ, ಸಿಟ್ಟು, ದ್ವೇಷ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ದ ಟೆಂಪ್ರೆನ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಆರೋಗ್ಯದ ಸಮಸ್ಯೆಗೆ ಅವರು ಏನೆಲ್ಲ ಮಾಡಬೇಕಾಗಿದೆಯೋ ಅದನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ನಿಮ್ಮ ಆರೋಗ್ಯದನ್ನು ಯಾವ ರೀತಿ ಹಾಳು ಮಾಡಬೇಕು, ನಿಮಗೆ ಒಂದು ಕೋಪ ಬರೋ ಥರ ಮಾಡ್ತಿರ್ಬೋದು, ನಿಮಗೆ ಸಿಟ್ಟು ಬರೋ ಥರ ಮಾಡ್ತಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು.
ಈ ರೀತಿಯಾಗಿ ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅವರು. ನಿಮಗೆ ಒಂದು ತೊಂದರೆ ಕೊಡಲೇಬೇಕು ಅಂತಲೇ ಹೇಳಿ ನಿಂತಿದ್ದಾರೆ. ಒಂದು ನಿಮ್ಮ ಎದುರಿಗೆ ಇದ್ದು ಸಹಿತ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಶತ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಎದುರಿಗೆ ಇದ್ದು ನಿಮ್ಮ ಜೊತೆಗೆ ಇದ್ದು ನಿಮ್ಮ ಜೊತೆಗೆ ಒಳ್ಳೆಯವರಾಗಿ ನಟನೆ ಮಾಡ್ತಾ ಇದ್ದಾರೆ. ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಲ್ಲಿ ನಿಮಗೆ ಕೆಡುಕನ್ನೇ ಜಾಸ್ತಿ ಅವರ ಮನಸ್ಸಲ್ಲಿ ಯೋಚನೆ ಇದೆ. ನಿಮ್ಮ ಬಗ್ಗೆ ಕೆಡುಕನ್ನೇ ಮಾತಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಬರೀ ಕೆಟ್ಟದಾಗಿ ಆಲೋಚನೆ. ಬಟ್ ನಿಮ್ಮ ಹತ್ರ ತೋರಿಸ್ತಾ ಇರೋದೇನಪ್ಪ ಅಂತ ಹೇಳಿದರೆ ಒಳ್ಳೆಯ ಅವಕಾಶ, ಅಂದರೆ ಒಳ್ಳೆಯ ಮಾತುಕತೆಯಿಂದ ನಿಮ್ಮನ್ನ ಬಿಟ್ಟಿರೋದಕ್ಕಾಗಲ್ಲ, ನಿನ್ನ ಜೊತೆ ಮಾತಾಡದೇ ಇರೋಕ್ಕಾಗಲ್ಲ, ಅಥವಾ ನಿನಗೆ ಹಾಗೆ ಮಾಡಿದರೆ ಒಳ್ಳೆಯದಾಗುತ್ತೆ, ಹೀಗೆ ಮಾಡಿದರೆ ಒಳ್ಳೆಯದಾಗುತ್ತೆ, ನೀನು ಇದೇ ರೀತಿ ಇರಬೇಕು, ನೀನು ಅಂದ್ರೆ ನನಗೆ ಅಷ್ಟು ಪ್ರಪಂಚ, ಈ ರೀತಿಯಾದಂತಹ ಒಳ್ಳೆಯ ಮಾತುಗಳಿಂದ ನಿಮ್ಮನ್ನು ನಿಮ್ಮ ಜೊತೆಗಿದ್ದು ಅವರು ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ಬೋದು. ಅಕಸ್ಮಾತ್ ದೂರ ಇದ್ದು ನಿಮಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ನಿಮಗೆ ಕಾಣದೆ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು. ನಿಮಗೆ ಒಂದು ಕೆಟ್ಟದ್ದನ್ನು ಬಯಸ್ತಾ ಇರ್ಬೋದು, ಒಳ್ಳೆಯದನ್ನಂತೂ ಅವ್ರು ಬಯಸಲ್ಲ. ಯಾಕೆಂದರೆ ಅಲ್ಲಿ ಅವ್ರು ಮಾಡ್ತಾ ಇರೋದೇ ಕೆಟ್ಟ ಉದ್ದೇಶ. ನಿಮಗೆ ಒಂದು ಆರೋಗ್ಯ ಸಮಸ್ಯೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾ ಇರ್ಬೋದು. ನಿಮಗೆ ಕಿರಿಕಿರಿ ಹೇಗೆ ಮಾಡಬೇಕು ಅನ್ನೋವಂತಹ ವಿಚಾರಗಳನ್ನು ತಿಳ್ಕೊಂಡು ಅವರು ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು. ಈ ರೀತಿಯಾಗಿ ಇರುವಂತಹ ಆ ವ್ಯಕ್ತಿ ನಿಮಗೆ ಒಂದು ತೊಂದರೆ ಕೊಡಲೇಬೇಕು ಅಂತ ಹೇಳಿ ನಿಮಗೆ ಇದು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ಕಾಪಾಡೋದಕ್ಕೆ ಇಲ್ಲಿ ಒಂದು ದೈವ ಶಕ್ತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕೆಟ್ಟ ವ್ಯಕ್ತಿಯ ಪ್ರಭಾವ ಎಷ್ಟು ದಿನ ಇರುತ್ತೆ ಅಲ್ವಾ. ಈಗ ಕೆಟ್ಟದ್ದು ಎಷ್ಟೇ ಜನ ಬಯಸಿದ್ರು ಸಹಿತ ಕಾಪಾಡೋನು ಒಬ್ಬನಿರ್ತಾನೆ. ಆ ರೀತಿ ನಿಮ್ಮನ್ನು ಕಾಪಾಡೋದಕ್ಕೆ ನೀವು ನಂಬಿರುವಂತಹ ದೈವಶಕ್ತಿ ಏನಿದೆ ಅದು ನಿಮ್ಮನ್ನು ಕಾಪಾಡ್ತಾ ಇದೆ, ನಿಮಗೆ ಒಂದು ಒಳಿತನ್ನು ಮಾಡ್ತಾ ಇದೆ. ಅವರು ಏನು ಮಾಡ್ತಾ ಇದ್ದಾರೋ ಅದು ಅವರ ಕರ್ಮ ಅವರಿಗೆ ರಿಟರ್ನ್ ಆಗ್ತಾ ಇದೆ. ಅಂದರೆ ನಿಮಗೆ ಒಂದು ಒಳ್ಳೆಯ ಚೇಂಜಸ್, ಅಂದರೆ ಅವ್ರು ಏನು ಕೆಟ್ಟದ್ದು ಮಾಡಿದಾರೋ ಅದು ನಿಮ್ಮ ಜೀವನಕ್ಕೆ ಒಂದು ವರವಾಗಿ ಬರ್ತಾ ಇದೆ. ನಾನು ಹೇಳೋದಿಷ್ಟೇ, ಯಾರೇ ನಮಗೆ ಕೆಡುಕು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಮನಸ್ಫೂರ್ತಿಯಾಗಿ ನೀನು ಮಾಡೋದು ಎಲ್ಲದೂ ನನಗೆ ಒಳ್ಳೆಯದೇ ಅಂತ ಹೇಳಿ ನೀವು ಪಾಸಿಟಿವ್ ಆಗಿ ತಗೊಂಡ್ರಿ ಅಂದರೆ ಅದು ಯೂನಿವರ್ಸಲ್ ಸಪೋರ್ಟ್ ಆಗಿ ನಿಮಗೆ ಒಂದು ಒಳ್ಳೆಯ ಒಳಿತನ್ನೇ ಒಳಿತನ್ನೇ ಕೊಡುತ್ತೆ ಹೊರತು ಕೆಟ್ಟದ್ದಂತೂ ಮಾಡೋದಕ್ಕಾಗಲ್ಲ. ಮನುಷ್ಯ ನಮಗೆ ಕೆಟ್ಟದ್ದು ಮಾಡ್ಬೋದು, ಆದರೆ ದೈವಶಕ್ತಿ ನಮಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಅದು ತಾತ್ಕಾಲಿಕವಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇರ್ಬೋದು, ನೋವು ಕೊಡ್ತಾ ಇರ್ಬೋದು, ತೊಂದರೆಗಳನ್ನ ಕೊಡ್ತಾ ಇರ್ಬೋದು. ಬಟ್ ಆ ವ್ಯಕ್ತಿಗೆ ಅದು ಕರ್ಮ ರಿಟರ್ನ್ ಆಗುತ್ತೆ. ನಿಮಗೆ ಏನು ತೊಂದರೆ ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರು ಆ ಮನಸ್ಥಿತಿ ಎಲ್ಲದೂ ಅವರಿಗೆ ಅದು ಕರ್ಮ ರಿಟರ್ನ್ ಆಗ್ತಾ ಇದೆ. ಅಂದರೆ ಇವಾಗ ಒಳ್ಳೆ ವ್ಯಕ್ತಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋದ್ರಂದ್ರೆ ಅದು ಕರ್ಮ, ಅದು ರಿಟರ್ನ್ ಆಗೋದಂತೂ ನಿಮಗೆ ಗೊತ್ತಿರೋ ಹಾಗೆ ಅದು 100% ನಿಜ ಇರುತ್ತಲ್ವಾ. ಅದೇ ರೀತಿ ಇಲ್ಲಿ ಆ ಕರ್ಮ ರಿಟರ್ನ್ ಆಗ್ತಾ ಇದೆ ಅವರಿಗೆ. ಸಡನ್ ಚೇಂಜಸ್ ಅಂದರೆ ಇವಾಗ ಇಷ್ಟು ದಿನ ನಿಮಗೆ ಅವ್ರು ಏನು ನೋವು ಕೊಟ್ಟಿದ್ರು ನೀವು ಅದನ್ನು ಎಲ್ಲಿವರೆಗೂ ತಡ್ಕೊಂಬಂದಿದ್ದೀರಾ, ಆ ಕರ್ಮ ಏನಂದಿದೆಯಲ್ಲ ಅದು ರಿಟರ್ನ್ ಆಗ್ತಾ ಇದೆ ಅವರಿಗೆ. ನಿಮಗೆ ಯಾವ ರೀತಿ ಅವರು ತೊಂದರೆಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದು ಆ ಕರ್ಮ ಎಲ್ಲವೂ ಸಹಿತ ಅವರಿಗೆ ರಿಟರ್ನ್ ಆಗ್ತಾ ಇದೆ. ಇದು ಯೂನಿವರ್ಸ್ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನಿಮಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಆಗಿರ್ಬೋದು, ಅಥವಾ ಒಳ್ಳೆಯ ಒಂದು ಸಿಹಿ ಸುದ್ದಿ ಆಗಿರ್ಬೋದು. ಇಲ್ಲಿ ನೋಡಿ, ಅಲ್ಲಿದ್ದ ಹೈ ಪ್ರಿಸ್ಟೆಸ್ ಬಂದಿದೆ. ಹೈ ಪ್ರಿಸ್ಟೆಸ್ ಏನಪ್ಪ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಏನು ಮಾಡ್ಕೊಂಡಿದ್ರಿ ಆ ಕರ್ಮ ಅವರಿಗೆ ರಿಟರ್ನ್ ಆಗಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಬರ್ತಾ ಇದೆ. ನಿಮ್ಮ ಲೈಫ್ ಜರ್ನಿ ಏನಾಗ್ತಾ ಇದೆ, ಒಂದು ದೈವಿಕ ಶಕ್ತಿಯಿಂದ ನಿಮ್ಮ ಜೀವನ ರೂಪಗೊಳ್ತಾ ಇದೆ. ಒಂದು ಸೀಕ್ರೆಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅಂದರೆ ನಿಮಗೆ ಯಾವುದೋ ಒಂದು ಸುದ್ದಿ ತಿಳಿಬೇಕಾಗಿತ್ತು, ಆ ಸುದ್ದಿ ಅವರಿಂದನೇ ಬರ್ತಾ ಇದೆ. ಆ ವ್ಯಕ್ತಿನೇ ನಿಮ್ಮನ್ನು ಕ್ಷಮೆ ಕೇಳ್ತಾ ಇರ್ಬೋದು, ಅಥವಾ ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ಒಂದು ಬೇರೆ ರೀತಿ ನಿಮಗೆ ಒಂದು ಒಳಿತನ್ನು ಮಾಡ್ತಾ ಇರ್ಬೋದು, ಅಥವಾ ಅವರು ನಿಮಗೆ ಏನು ಮೋಸ ಮಾಡಿದ್ರು, ಅವ್ರು ನಿಮಗೇನು ತೊಂದರೆ ಕೊಟ್ಟಿದ್ರು ಅದು ನಿಮಗೆ ಸತ್ಯ ಗೊತ್ತಾಗ್ತಾ ಇರ್ಬೋದು. ಈ ರೀತಿಯಾದಂತಹ ದೈವಿ ಶಕ್ತಿಯ ಪ್ರಭಾವ ನಿಮ್ಮ ಮೇಲಿರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಅವಕಾಶ ಬರ್ತಾ ಇದೆ, ಅಂದರೆ ಒಳ್ಳೆಯ ಸುದ್ದಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಅವ್ರಿಗೆ ಕರ್ಮ ರಿಟರ್ನ್ ಆದಾಗ ನಿಮಗೆ ಏನು ಬರಬೇಕಾಗಿದೆಯೋ ಅದು ಸಿಗುತ್ತೆ. ಇಲ್ಲಿವರೆಗೂ ನೀವು ಏನು ಕಷ್ಟ ಅನುಭವಿಸಿದ್ರೆ ಆ ಕಷ್ಟಕ್ಕೆ ನಿಮಗೆ ದೈವಶಕ್ತಿ ಒಂದು ಅವಕಾಶನ ಕೊಡ್ತಾ ಇದೆ. ಅಂದರೆ
ನಿಮಗೆ ಒಂದು ಒಳ್ಳೆಯದನ್ನು ಮಾಡ್ತಾ ಇದೆ, ಒಂದು ಶಾಂತಿ ಕೊಡ್ತಾ ಇದೆ, ಒಂದು ನೆಮ್ಮದಿ ಕೊಡ್ತಾ ಇದೆ, ನಿಮ್ಮ ಮನಸ್ಸನ್ನು ಒಂದು ಪೀಸ್ಫುಲ್ಲಾಗಿ ಮಾಡ್ತಾ ಇದೆ, ನಿಮಗೆ ಏನು ಸಿಗಬೇಕಾಗಿದೆಯೋ ಅದನ್ನು ಸಿಗುವಂತಹದ್ದು ಇದು ಮಾಡ್ತಾ ಇದೆ. ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮಲ್ಲಿಯೋ ಲೈಫ್ ಏನಾಗುತ್ತೆ, ನಿಮಗೆ ಇನ್ನೂ ಒಂದು ಒಳ್ಳೊಳ್ಳೆಯ ಅವಕಾಶಗಳು ಬರ್ತಾ ಇರ್ಬೋದು. ಸ್ಪಿರಿಚುಯಲಿ ನೀವು ಹೋಗಿದ್ರೆ ಅಂದರೆ ನಿಮಗೆ ಒಂದು ಯಾವುದೋ ಒಂದು ಪ್ರಾಕ್ಟೀಸಲ್ಲಿರ್ಬೋದು, ಅಥವಾ ನೀವು ಒಂದು ಹೀಲಿಂಗಲ್ಲಿರ್ಬೋದು, ನಿಮ್ಮ ಬಾಡಿ ಹೀಲಿಂಗಲ್ಲಿರ್ಬೋದು, ಅಥವಾ ಈ ರೀತಿಯಾದಂತಹ ಮನಸ್ಥಿತಿ ನಿಮಗೆ ಒಂದು ಶಾಂತವಾಗಿ ಇರ್ತಾ ಇದೆ, ಶಾಂತವಾಗಿ ಮಾಡ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಬಂದಿರೋದು ಒಂದೇ ಕಾರ್ಡು, ಆ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಕೊಟ್ಟರು. ಅದೇ ವ್ಯಕ್ತಿಗೆ ಏನಾಗ್ತಾ ಇದೆ, ಯೂನಿವರ್ಸಲ್ಲಿ ಅದು ರಿಟರ್ನ್ ಆಗ್ತಾ ಇದೆ. ಅದು ರಿಟರ್ನ್ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಯೂನಿವರ್ಸಲಿಂದ ಸಪೋರ್ಟ್ ನಿಮಗೆ ಸಿಗ್ತಾ ಇರೋದ್ರಿಂದ ಅಲ್ಲಿ ನಿಮ್ಮ ಜೀವನಕ್ಕೆ ಒಂದು ಕಹಿ ಘಟನೆ ಆಗಿರ್ಬೋದು, ಅಥವಾ ಯಾವುದಕ್ಕೆ ನೀವು ಕಷ್ಟಪಟ್ಟಿದ್ರೆ ಅದು ಒಂದು ಸುದ್ದಿ ಬರ್ತಾ ಇದೆ, ನಿಮಗೆ ಒಂದು ಸೀಕ್ರೆಟ್ ಗೊತ್ತಾಗ್ತಾ ಇದೆ. ಆ ಸೀಕ್ರೆಟಿಂದ ನೀವು ಇನ್ನೂ ಒಂದು ಒಳ್ಳೆಯ ಪೊಸಿಷನ್ನಿಗೆ ಹೋಗ್ತಾ ಇದ್ದೀರಾ, ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ, ನಿಮಗೆ ಒಂದು ಒಳ್ಳೆಯ ಪ್ರೀತಿಯಾಗಿರ್ಬೋದು, ನಿಮ್ಮ ಮನಸ್ಸು ಶಾಂತಿಯಾಗಿರ್ಬೋದು. ನೀವು ಡಿಪ್ರೆಷನ್ನಲ್ಲಿದ್ದರೆ ಇಲ್ಲಿಯವರೆಗೂ ಏನು ನೋವು ಪಟ್ಟಿದ್ರೆ ಅದು ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಮೇಲೆ ನಿಮಗೆ ನಿಮ್ಮ ಬಾಡಿ ಹೀಲ್ ಆಗಿ ನಿಮಗೆ ಒಂದು ಶಾಂತಿ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ. ಪ್ರತಿಯೊಂದು ವಿಚಾರಕ್ಕೂ ನೀವು ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀರಾ, ಎಕ್ಸ್ಪೀರಿಯನ್ಸ್ನ ಪಡಿತಾ ಇದ್ದೀರಾ. ಈ ರೀತಿಯಾದಂತಹ ಜೀವನ ನಿಮಗೆ ಒಂದು ಅವಕಾಶನ ಯೂನಿವರ್ಸು ನೀವು ನಂಬಿರುವಂಥ ದೈವಶಕ್ತಿ ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮತ್ತೆ ಆ ವ್ಯಕ್ತಿಯ ಮನಸ್ಸು ಹೇಳಿದೆ ಈಗ ಇಲ್ಲಿ ಏನಿತ್ತು, ಅವರು ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಅಂದರೆ ನಿಮಗೆ ಅವ್ರ ಕನಸಲ್ಲಿ ಇನ್ನು ಮೇಲೆ ಅವ್ರು ಏನೇ ಮಾಡಿದ್ರು ಒಂದು ಕನಸಿನ ಥರ, ಅವರ ಮೂಢನಂಬಿಕೆ ಮೇಲೆ. ಅಂದರೆ ಅವರು ಆಲ್ರೆಡಿ ಕರ್ಮ ರಿಟರ್ನ್ ಅನುಭವಿಸ್ತಾ ಇದ್ದಾರೆ. ಆ ಕರ್ಮ ರಿಟರ್ನ್ ಅನುಭವಿಸ್ತಾ ಇದ್ದರೂ ಸಹಿತ ಮತ್ತೆ ನಿಮ್ಮ ಬಗ್ಗೆ ಆಲೋಚನೆಗಳನ್ನು ಇಟ್ಕೊಂಡಾರೆ. ನಾನು ಅವ್ರಿಗೆ ಏನೆಲ್ಲ ಮಾಡ್ಬೋದು, ನಾನು ಹೇಗೆಲ್ಲ ಮಾಡ್ಬೋದು ಅನ್ನೋ ರೀತಿ ಮನಸ್ಥಿತಿಯಲ್ಲಿ ಅವ್ರು ಇರ್ಬೋದು. ಆದರೆ ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ. ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗೋದಕ್ಕೆ ಯೂನಿವರ್ಸ್ ಬಿಡೋದಿಲ್ಲ, ದೈವಶಕ್ತಿ ಬಿಡೋದಿಲ್ಲ. ಅವರು ಕನಸಲ್ಲೇ ಆ ಕಾರ್ಯಗಳನ್ನು ಕೈಗೂಡಬೇಕಾಗುತ್ತೆ. ಅವರ ಅಂತರ್ಪ್ರಜ್ಞೆ ಏನು ಹೇಳ್ತಾ ಇದೆಯೋ ಅವನು ಭ್ರಮೆಯಲ್ಲಿ ಬದುಕ್ತಾ ಇರುವಂತಹ ವ್ಯಕ್ತಿ. ಕೆಟ್ಟದ್ದು ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೆ ಮಾತ್ರ ಅದು ಸಹಿಸಕ್ಕೆ ಸಾಧ್ಯ. ಅದರಿಂದ ಹೊರ ಆಗಿದೆ. ಆಲ್ರೆಡಿ ಯೂನಿವರ್ಸ್ ಸಪೋರ್ಟ್ ನಿಮಗೆ ಕೊಟ್ಟಿದೆ. ಆ ಸಪೋರ್ಟಿಂದ ನೀವು ಒಂದು ಒಳ್ಳೆಯ ಅವಕಾಶಗಳನ್ನು ಪಡಿತಾ ಇದ್ದೀರಾ, ಪ್ರೀತಿ ಪಡಿತಾ ಇದ್ದೀರಾ. ನಿಮಗೆ ಒಂದು ಯೂನಿವರ್ಸಲ್ ಸಪೋರ್ಟ್ ಇರೋದ್ರಿಂದ ನಿಮ್ಮ ಜೀವನ ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ನಿಮ್ಮ ಮನಸ್ಸು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಈಗ ನೋವಿಂದ ಹೊರ ಬಂದಿದ್ದೀರಾ, ಇದು ಸರಿಯೋ ತಪ್ಪು, ಅದು ಅವರು ವ್ಯಕ್ತಿ ಸರಿ ಇದ್ದಾರಾ, ಸರಿ ತಪ್ಪಿದ್ದಾರಾ, ಅಥವಾ ನಿಮ್ಮೊಳಗೆ ನೀವು ಪ್ರಶ್ನೆಗಳನ್ನು ಪಡ್ತಾ ಇದ್ದೀರಾ. ಅಂದರೆ ನಿಮ್ಮ ಒಳಗೆ ಏನು ನಡೀತಾ ಇದೆಯೋ ಆ ಗದ್ದಲದಲ್ಲಿ ನೀವು ಇಂಟ್ಯೂಷನ್ ಪವರ್, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ನೀವು ಕೇಳ್ತಾ ಹೋದರೆ ನಿಮಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ. ಬಟ್ ನೀವು ಗೊಂದಲದಲ್ಲಿದ್ದೀರ. ಆ ಕಷ್ಟದಿಂದ ಹೊರಬಂದು, ಆ ಡಿಪ್ರೆಷನಿಂದ ಹೊರಬಂದು ನಿಮ್ಮ ಮನಸ್ಸನ್ನು ಒಂದು ಕೂಲಾಗಿ ಮೈಂಡ್ ಫ್ರೆಶ್ ಮಾಡ್ಕೋತಾ ಇಲ್ಲ ನೀವು. ಅದರಲ್ಲೇ ನೀವು ಏನಾಗುತ್ತೋ ಮುಂದೆ, ನನಗೆ ಯಾಕೆ ಈ ಥರ ಆಗ್ತಾಯಿದೆ, ನಿಮಗೆ ಒಳ್ಳೇದಾಗ್ತಾ ಇದೆ, ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ, ನಿಮ್ಮ ಮನಸ್ಸು ಹಗುರಾಗ್ತಾ ಇದೆ, ಪ್ರತಿಯೊಂದು ವಿಚಾರದಲ್ಲೂ ನೀವು ಕ್ಲಿಯರ್ ಆಗ್ತಾ ಇದ್ದೀರಾ. ಬಟ್ ನಿಮ್ಮಲ್ಲಿರುವಂತಹ ಥಾಟ್ಸ್ ಏನಿದೆ ನಿಮಗೆ ನೆಗೆಟಿವ್ನ ತೋರಿಸ್ತಾ ಇದೆ. ಆ ನೆಗೆಟಿವಿಂದ ಹೊರ ಬಂದರೆ ಅಂದರೆ ನಿಜವಾಗ್ಲೂ ನಿಮಗೆ ಇಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ನೀವು ಏನು ಲಾಸ್ ಆಗಿದ್ದರೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಲಾಸ್ ಮಾಡ್ಕೊಂಡಿದ್ರೆ ಅದು ನಿಮ್ಮ ಕೈ ಸೇರುವಂಥದ್ದು ನಿಮಗೆ ಸೇರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಥಾಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಯಾವ ವ್ಯಕ್ತಿಯಿಂದ ನಿಮ್ಮನ್ನು ಯೂನಿವರ್ಸ್ ದೂರ ಮಾಡಿ ಆಯಿತು, ಆ ಕರ್ಮನ ಅವರಿಗೆ ರಿಟರ್ನ್ ಮಾಡಿ ಆಯಿತು. ಆದರೆ ನೀವು ಅದನ್ನು ಒಂದು ಒಳ್ಳೆಯ ಪೊಸಿಷನ್ನಿಗೆ ತೊಗೊಂಡು ಹೋಗಬೇಕು. ನಿಮ್ಮ ಮನಸ್ಸನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಹೋಗಬೇಕು. ನಿಮ್ಮ ಥಾಟ್ಸನ್ನು ಪಾಸಿಟಿವ್ ಆಗಿ ಮಾಡಬೇಕು. ನೀವು ಅಂದ್ಕೊಂಡಿದ್ದೀರಾ, ನಿಮ್ಮ ಮೈಂಡಿಂದನೇ ನೀವು ಏನು ಅಂದ್ಕೊಂಡಿದ್ದೀರಾ, ನನಗೇನು ಆಗೋದೇ ಇಲ್ಲ, ನನ್ನ ಲೈಫಲ್ಲಿ ಒಳ್ಳೇದು ಅನ್ನೋದೇ ಇಲ್ಲ, ನಾನು ಇನ್ಮೇಲೆ ಯಾವ ರೀತಿ ಇರಬೇಕು, ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳ, ನಾನು ಅಂದ್ಕೊಂಡಿದ್ದೆಲ್ಲ ಇದನ್ನು, ಈ ರೀತಿಯಾಗಿ ನೀವು ಲೇಸಿಯಾಗಿ ಒಂದು ಪಾಸಿಟಿವ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಆ ನೆಗೆಟಿವಿಂದ ಹೊರ ಅಂದರೆ ನಿಮಗೆ ಇಲ್ಲಿ ದ ವರ್ಲ್ಡ್ ಕಾರ್ಡ್ ಬಂದಿದೆ ಮತ್ತು 2 ಆಫ್ ಕಪ್ಸ್ ಬಂದಿದೆ. ಓಕೆನಾ.
ನಿಮ್ಮಲ್ಲಿರುವಂಥ ಥಾಟ್ಸಿಂದ ಹೊರ ಬಂದರೆ ಅಂದರೆ ನಿಮಗೊಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ, ನೀವು ಅಂದ್ಕೊಂಡಿಂಥ ಪೊಸಿಷನಿಗೆ ಹೋಗ್ತೀರಾ, ನಿಮ್ಮ ಲೈಫ್ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದ ವರ್ಲ್ಡ್ ಬಂದಿದೆ, ನಿಮಗೆ ಯೂನಿವರ್ಸಲ್ ಸಪೋರ್ಟ್ ತುಂಬಾ ಇದೆ. ನೀವು ಅಂದ್ಕೊಂಡಂತಹ ಸಪೋರ್ಟ್ ಏನು ನಿಮ್ಮ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಆ ಅಚೀವ್ಮೆಂಟ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ, ಮೂರನೇ ವ್ಯಕ್ತಿ ಏನು ನಿಮ್ಮಿಂದ ದೂರ ಆಗ್ತಾ ಇದ್ದಾನೆ ಅಂತ ಏನು ಬಂದಿದೆ ಅಲ್ಲ, ಅವರು ಅವರ ಕರ್ಮನ ರಿಟರ್ನ್ಗೆ ಹೋಗ್ತಾ ಇದ್ದಾರೆ. ಬಟ್ ಅವರು ಇಲ್ಲಿವರೆಗೂ ಮಾಡಿರೋದಂಥದ್ದೇ ಕೆಟ್ಟದ್ದೆಲ್ಲದೂ ಸಹಿತ ನಿಮಗೆ ಒಂದು ಫಲವಾಗಿ ಸಿಗ್ತಾ ಇದೆ, ನಿಮಗೆ ಒಂದು ಅದೃಷ್ಟದವಾಗಿ ಸಿಗ್ತಾ ಇದೆ, ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ತಂದು ಕೊಡ್ತಾ ಇದೆ. ನೀವು ಪಟ್ಟಿರುವಂತಹ ಕಷ್ಟಕ್ಕೆ, ನೀವು ಪಟ್ಟಿರುವಂಥ ನೋವಿಗೆ ಒಂದು ಶಾಂತಿ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ. ನಿಮಗೆ ನೀವೇ ಅಂದ್ಕೊಳ್ದೇ ಇರುವಂತಹ ಜೀವನ ನಿಮ್ಮದಾಗ್ತಾ ಇದೆ. ನಿಮ್ಮ ಪ್ರಪಂಚನೇ ಒಂದು ಅದ್ಭುತವಾಗ್ತಾ ಇದೆ. ನಿಮ್ಮದೇ ಆದಂತಹ ಲೈಫ್ ಜರ್ನಿನ ನೀವು ಏನು ಇಲ್ಲಿವರೆಗೂ ಅಂದ್ಕೊಂಡಿದ್ರೆ ಆ ರೀತಿಯಾದಂತಹ ಜೀವನ, ನಿಮ್ಮ ಜೀವನ ಬದಲಾವಣೆಯನ್ನು ತರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಏನಪ್ಪ ಅಂದರೆ, ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾರಾ ಅನ್ನೋದು ನನ್ನ ಕ್ವಶನ್ ಇತ್ತು. ಹೌದು, ಆ ವ್ಯಕ್ತಿ ನಿಮಗೆ ಏನೆಲ್ಲ ತೊಂದರೆ ಕೊಡಬೇಕು ಅಂತ ಹೇಳಿ ಅವ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದ, ಅದು ಆ ಕರ್ಮ ಅವರಿಗೆ ರಿಟರ್ನ್ ಆಗ್ತಾ ಇದೆ. ನಿಮಗೆ ಒಂದು ಒಳ್ಳೆಯ ಅವಕಾಶನ ಕೊಡ್ತಾ ಇದ್ದಾರೆ ಯೂನಿವರ್ಸ್. ನೀವು ಪಟ್ಟಿರುವಂಥ ಕಷ್ಟಕ್ಕೆ ಒಂದು ಪ್ರೀತಿಯಾಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ವಿಚಾರಕ್ಕೆ ನೀವು ಆಸೆ ಪಡ್ತಾ ಇದ್ರಿ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರಿ ಅಂತ ಹೇಳಿದರೆ ಆ ವಿಶ್ ಫುಲ್ಫಿಲ್ ಆಗುವಂತಹ ಸಮಯವೂ ನಿಮ್ಮದಾಗಿದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ನೀವು ಸೀಕ್ರೆಟ್ ಗೊತ್ತಾಗಬೇಕಿತ್ತು, ನಿಮಗೆ ಯಾವುದೋ ಒಂದು ವಿಚಾರ ನಿಮಗೆ ಗೊತ್ತಾಗಬೇಕಿತ್ತು, ಸದ್ಯದಲ್ಲಿ ನಿಮಗೆ ಆ ವಿಚಾರನೂ ಸಹಿತ ಗೊತ್ತಾಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆನಾ? ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.